ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಸಂಡೇ ನಾನೊಂದು ಬ್ಲಾಗ್ ಮಾಡಿದ್ದೆ, ಅದು ಏನಂದ್ರೆ ವೆಲ್ಕಮ್ಗೆ ಕೊಟ್ಟಿರಲಿಲ್ಲ, ಸೀದಾ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಏನಕ್ಕಂದ್ರೆ ಇದು ನೀವು ಇವಾಗ ಇನ್ಸ್ಟಾಗ್ರಾಮ್ ನೋಡಿದ್ರೆ ತುಂಬಾ ನೋಡ್ಬೇಡಿ ಲವ್ ಆಗ್ತಿದೆ ಅಂತ ನೀವು ಒಂದು ವಿಡಿಯೋ ಬಿಟ್ಟಿದ್ದೀನಲ್ಲ, ಆ ವಿಡಿಯೋ ನಾನು ಮಾಡ್ತಿರೋ ಟೈಮಲ್ಲಿ ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ಚಿರಂತು ಒಂದು ಸತ್ಯವನ್ನು ಚಿರಂತು ಒಂದು ಏನೋ ಒಂದು ಮುಚ್ಚಿಟ್ಟಿದ್ದ, ಸಡನ್ ಆಗಿ ಅದು ಗೊತ್ತಾಗ್ಬಿಡ್ತು, ರಿವೀಲ್ ಆಗ್ಬಿಡ್ತು. ಅದಕ್ಕೆ ನಾನು ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಲ್ಲಿಂದಾನೆ. ಸೊ ವೆಲ್ಕಮಿಂಗ್ನ ಇವಾಗ ಕೊಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂದ ಚಿರಂತ್ ಏನು ಮಾಡ್ದ, ಆಕ್ಸಿಡೆಂಟ್ ಹೆಂಗಾಯ್ತು, ಆಕ್ಸಿಡೆಂಟಾ ಇಲ್ಲ ಅಂದ್ರೆ ನಿಜನ ಸುಳ್ಳು ಹೇಳ್ತವನ ನೋಡ್ಕೊ ಬನ್ನಿ, ಲೆಟ್ಸ್ ಗೋ. ಅದೇಂಗೋ ಬೈಕಲ್ಲಿ ಬಿದ್ದೆ, ಬೈಕಲ್ಲಿ ಆಕ್ಸಿಡೆಂಟ್ ಮಾಡಿದ್ದೆ. ಗಾಯದೋಸು ಅಯ್ಯೋ ದೇವ್ರೇ, ಇಲ್ಲ 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 ಪಕ್ಕ ಗೈಸ್, ಇದು ಪಕ್ಕ ಗಾಡಿ ಓಡಿಸ್ತಾ ಇರ್ತಾನ, ಸ್ಕಿಡ್ ಆಗಿರುತ್ತೆ, ಇವನೇನ್ ಮಾಡಿರ್ತಾನೆ, ಈ ಕಾಲ್ ಕೊಟ್ಬಿಟ್ಟಿರ್ತಾನೆ, ಬರೀ ಕಾಲಿ ಡ್ಯಾಮೇಜ್ ಆಗೋ ತರ ಮಾಡ್ಬಿಟ್ಟಿದ್ದೆ. ಕರೆಕ್ಟ್ ಇಲ್ಲ ಅಂದ್ರೆ ನೀನು ಜಂಪ್ ಮಾಡಿರ್ತೀಯ. ಏನ್ ಗೊತ್ತಾ ಅಮ್ಮ, ಏನು ಇಲ್ಲ ಪ್ಯಾಂಟ್ ಒಂದ್ ಬಾಕಿ ಐತೆ. ಏ ಪಕ್ಕ ಅದು ಬಿದ್ದಿರೋದು. ಏನ್ ಗೊತ್ತಾ ಅಮ್ಮ, ಇವ್ನು ಹೆಂಗ್ ಬಿದ್ದವನಂದ್ರೆ ಈ ಬೈಕಲ್ಲಿ ಹಿಂಗ್ ದಬಕೊಂಡವನಲ್ಲ, ಜಂಪ್ ಮಾಡ್ಬಿಟ್ಟವನೆ. ಇಲ್ಲಿ ಕೇಳು, ಇವನು ಬೈಕಲ್ಲಿ ಹಿಂಗ್ ಬಿದ್ದಿದ್ದಷ್ಟು ಜಂಪ್ ಹಾಕ್ಬಿಟ್ಟವನೆ, ಪಕ್ಕದಲ್ಲಿರೋ ಸೈಕಲ್ ಕಾಲಿಗೆ ಕೊಟ್ಬಿಟ್ಟವನ ಹಿಂಗ್ ಒಳಗಡೆ. ಯಾರು ಇಲ್ಲ, ನನ್ ಗಾಡಿ ಬಿದ್ದಿರಲ್ಲ, ನನ್ ಗಾಡಿ ನಾನು ರಿಯಲ್ ಆಗಿ ಕೇಳ್ತೀನಿ, ಹೆಂಗೆ ಆಯ್ತು ಹೇಳು? ಫುಟ್ಬಾಲ್ ಆಡ್ತಾ ಇದ್ದೀನಿ, ಹೋದೆ ಅಂಕಲ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇವಾಗ ಹೇಳಿ ಅಂಕಲ್, ಯಾವ ಕತೆ ಇದು? ಯಾವ ಫಿಲಂ ಸ್ಟೋರಿ ಇದು? ಎಲ್ ಬಾಬಾ, ಯಾವ ಫಿಲಂ ಸ್ಟೋರಿ ಇದು? ಸರಿ, ಯಾವ ಫಿಲಂ ಸ್ಟೋರಿ ಇದು? ಅಕ್ಕ ಪಕ್ಕ ಇದು ಬಿದ್ದಿರೋದೆ ಅಕ್ಕ. ಆಕ್ಸಿಡೆಂಟ್. ಓ ಮೈ ಗಾಡ್, ಚಿರಂತ್ ಗಾಟ್ ಆಕ್ಸಿಡೆಂಟ್. ನಿಜ ಒಪ್ಕೊಂಡ್ಬಿಡು, ಹೇಳ್ತಾ ಇದೀನಿ. ಫುಟ್ಬಾಲ್ ಫ್ರೆಂಡ್ಸ್ ಅಲ್ಲಿ ಕುತ್ಕೊಳ್ಳಿ, ಅಲ್ಲಿ ನಿಮ್ಮ ಅಮ್ಮನ ಹತ್ರ ಮಾತಾಡ ಫಸ್ಟ್. ಅಕ್ಕ ನೋಡಿ, ಗಾಡಿ ಬಿದ್ದವನಕ್ಕ, ಗಾಡಿ ಬಿದ್ದಿದ್ದೀನಿ. ಸರಿ ಯಾಕೆ ಹೇಳಿಲ್ಲ? ಸರಿ ಏನ್ ಗೊತ್ತಾ ಒಂದ್ ನಿಮಿಷ ಕೇಳು. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಗಾಡಿಲಿ ಬಿದ್ದಾಗ ನಾನು ನಮ್ಮ ಅಮ್ಮಂಗೆ ಹೇಳಿರ್ಲಿಲ್ಲ. ನಾನು ನಿಂಗೆ ಯಾವ್ದಾದ್ರು ರೇಟ್ ಆಗಿರೋದು ಹೇಳ್ತೀನಿ. ಸುದೀಪ್ಗೆ ತಲೆ ಆಯ್ತಾಯ್ತು, ನನ್ ಟೀಚರ್ ಹೇಳ್ತಿದ್ಯಾ? ಒಂದ್ ಕಡೆ ಅಲ್ಲ, ಗಾಡಿ ಬಿದ್ದೇ ಇಲ್ಲ ಅಣ್ಣ. ನಾನು ಬಿದ್ದಾಗ ಹೇಳೇ ಇರ್ಲಿಲ್ಲ, ಒಪ್ಕೊಂಬಿಡಾಯ್ತು ನೋಡು. ಅಭಿಷೇಕ್ ನಲ್ಲ ಓ ಅವನೇ ಹಂಗಾರ ಅವನೇ ಪಕ್ಕ. ನಾನು ಯಾವ್ದಾದ್ರು ಹೇಳಿದ್ದೀನಮ್ಮ, ಇಷ್ಟ ಆಗಿತ್ತು ಹೇಳೋದಕ್ಕೆ. ಟ್ಯೂಷನ್ ಮ್ಯಾಮ್ ಕರೆಕ್ಟ್ ಟ್ಯೂಷನ್ ಮ್ಯಾಮ್ ಹೇಳ. ಟ್ಯೂಷನ್ ಬಿಟ್ಮೇಲೆ ಅಕ್ಕ ಪಕ್ಕ ಬಿದ್ದಿರೋದಕ್ಕ. ಅಕ್ಕ ನೀವು ಇದು ಚಾರ್ಜ್ ತಗೋಬೇಕಕ್ಕ. ಆಂಟಿ ನೀವು ನಂಬ್ತೀರಾ? ಬೀಳ್ತೀನಿ, ಹಿಂಗೆ ಬಿದ್ದಿದ್ದೀನಿ. ಶೂ ಹಾಕಿರ್ಲಿಲ್ವಾ? ನಂದು ಚಪ್ಪಲಿ ನೋಡೋಣ ಹೆಂಗೈತೆ. ವಾಲಿಬಾಲ್ ಫುಟ್ಬಾಲ್ ಆಡ್ಬೇಕಾ ಶೂ ಹಾಕಿ ಆಡ್ಬೇಕಾನೆ? ಚಪ್ಪಲಿ ನಂದು ನಾನು ಯಾವ್ದು ಗಾಯ ಹೇಳೇ ಇಲ್ಲ. ನಿಜನೇನಾ? ಪಕ್ಕನೇನಾ? ನೀವ್ ಅಮ್ಮನ್ ಕಣ್ಣಿಟ್ಟು ನೋಡಿ ಹೇಳು. ನಿಜಮ್ಮ, ನಿನ್ ಮೇಲಾಣೆ, ಡ್ಯಾಡಿ ಮೇಲಾಣೆ, ನಾನು ಫುಟ್ಬಾಲ್ ಆಡ್ಬೇಕಾದ್ರೆ ಯಾಕೆ ಹೇಳಿಲ್ಲ? ಏನ್ ಕಣ ಹೇಳಿ? ಯಾಕೆ ಹೇಳಿಲ್ಲ? ಹೇಳ್ಬೇಕು ಅವೆಲ್ಲ, ಅದೇನ್ ಕೇಳಿಲ್ಲ. ನಾನ್ ಬೈಕಲ್ಲಿ ಬಿದ್ದಾಗ ಹೇಳೇ ಇಲ್ಲ, ಅದಕ್ಕೆ ನೀನು ಹಂಗೆ ಮಾಡ್ತಿರೋದು. ನಿಜ. ಇಂಜೆಕ್ಷನ್ ಇಲ್ಲ ಅಂಕಲ್, ಬೇಡ. ಡ್ಯಾಡಿಗೆ ತೋರಿಸ್ತಾ? ಅಕ್ಕ ಇದು ಪಕ್ಕ ಅಕ್ಕ. ಸೈಕಲ್ ಬಿದ್ದಾನೆ, ಸೈಕಲ್ ಎಲ್ಲ ಗಾಡಿ ಬೇರೆಯವ್ರ ಗಾಡಿ ಬಿದ್ದಿರಿಯಾ ಪಕ್ಕ. ಅಂಕಲ್ ನಿಜ ಅಂಕಲ್, ನಾನು ಫುಟ್ಬಾಲ್ ಆಡ್ಬೇಕು. ಯಾವ ಕಲರ್ ಇವತ್ತು ಯಾವ ಪ್ಯಾಂಟ್ ಹಾಕಿದ್ದೆ? ಬ್ಲಾಕ್ ಅಲ್ಲಿ ಬೆಡ್ ಆಗಿದ್ಯಾ? ಬ್ಲಾಕ್ ಅಲ್ಲಿ ಬ್ಲಡ್ ಇಲ್ಲ? ಏನ್ ಮಾಡೋಣ?
ಬಿದ್ದಿದ ತಕ್ಷಣ ಅದೇ ತರ ಪ್ಯಾಂಟ್ ನ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟವನೆ. ಏನ್ ಹಚ್ಚಿದ್ಯೋ ಏನಲ್ಲೇ ಹಿಂಗ್ ಮಾಡ್ಕೊಂಡಿದ್ದೆ, ಯಾರು ಹಚ್ಚಿದ್ದು? ನೀನ್ ಏನ್ ಹೇಳಿದ್ದು? ನೋವಲ್ಲ ಅಂತ ಹೇಳಿರ್ತಾರೆ. ನೋವಲ್ಲ, ನೋವ್ತಲ್ವಾ? ಆರಿದ್ಯಲ್ಲ ಅದು. ಇಲ್ಲ ಒಣಗೋಗದ್ ಬಿಡಿ ಅದೆಲ್ಲ ಇದಾಗತ್ತ. ನೀನ್ ಏನ್ ಅನ್ಕೊಂಡಿದ್ಯಾ? ಸೀರಿಯಸ್ ಇದು ಶರ್ಟ್ ಮ್ಯಾನ್ ಆಕ್ಸಿಡೆಂಟ್. ಅಷ್ಟೇನೆ. ಅಯ್ಯೋ ಯಪ್ಪ ಯಪ್ಪ. ಬ್ಲಡ್ ಅಮ್ಮ ನಾನು ಹಿಂಗೆ ತರ್ಸ್ಕೊಂಡಾಗ ನಾನು ಹೇಳಿದ್ನೆ ಕಣಮ್ಮ, ನಾನು ಹೇಳಿದ್ದೆ ಫುಟ್ಬಾಲ್ ವಾಲಿಬಾಲ್ ಅಂತ ನಾನು ರೀಸನ್ ಕೊಟ್ಟಿದ್ದೆ. ಒಂದ್ ಕಡೆ ನಾವು ಆಯ್ತು ನಿಂದು. ಅದನ್ನ ಹೇಳ್ತಾ ಇರೋದು ನಾನು, ಫುಟ್ಬಾಲ್ ವಾಲಿಬಾಲ್ ಅಂತ ರೀಸನ್ ಕೊಟ್ಟಿದ್ದು. ಇಲ್ಲ ಪಕ್ಕ ಗೊತ್ತಾಯ್ತು ನನಗೆ. ಅದೇ ಅಲ್ಲ ಬಿದ್ರೆ ಅಣ್ಣ ನೀನು ಸ್ಪೀಡ್ ಹೋಗೋದೇನೆ ಬೀಳೋದು. ಅಮ್ಮ ಒಂದ ನಾನು ಮುಚ್ಚಾಕೊಂಡಿದ್ದೀನಮ್ಮ ಇವನ್ ತರ. ಇವಾಗ ಮುಚ್ಚಾಕ್ತಾನಲ್ಲ, ನಾನು ಹಂಗೆ ಮುಚ್ಚಾಕಿದ್ದು. ನಿಜಾನು ಬಿದ್ದಿದ್ದೆ ಜೋರಾಗಿ ಹೋಗಿ ಯಾರವರು ಜೋರಾಗಿ ಹೋದ್ರೇನೆ ಗಾಡಿದಲ್ಲಿ ಬೀಳೋದಪ್ಪ. ನಾನು ಗಾಡಿ ಏನ್ ಗೊತ್ತಾ, ಸಣ್ಣ ಇವ್ರೆ ಈ ಏಜ್ ಅಲ್ಲಿ ಗಾಡಿ ಓಡಿಸಬಾರ್ದು ಅಂತ ಗೊತ್ತು, ಆದ್ರೆ ಕಲಿಬಹುದು ಅಂತ ಎಲ್ರಿಗೂ ಗೊತ್ತು. ನೋಡು ಆ ಏಜ್ ಅಲ್ಲಿ ಓಡಿಸಿರಿ ಬಿದ್ರೆ ಏಟ್ ಆಗುತ್ತೆ ಅಂತ ಅವ್ರು ತಿಳ್ಕೊತಾರೆ. ಹಾ ಕರೆಕ್ಟ್. ಇವಾಗ ಪರವಾಗಿಲ್ಲ ಇವಾಗ ಒಂದ್ಸಲಿ ಬಿದ್ದಿದ್ಯಾ, ಮ್ಯಾನೇಜ್ ಮಾಡು. ಇನ್ನೊಂದು 6 ತಿಂಗಳು. ನಾನು ಇನ್ನೊಂದೇನ್ ಗೊತ್ತಾ, ಕೇಳಿಸ್ಕೊ ನಿಮಿಷ ಕೇಳಿಸ್ಕೊ. ನಾನು ಬಿದ್ದಾಗ ನಾನ್ ಕೇಳಿಸ್ಕೊಳೋ ನಿಮಿಷ. ಓ ನಿಜಾನೇ ಅದು. ಇನ್ನೇನ್ ನಿಜ ಹೇಳ್ತಾರದ್ನ ಇನ್ನ ಸುಳ್ಳು ಹೇಳಕ್ಕಾಗುತ್ತಾ? ನಿಜಾನೇ ಅದು, ನಿಜಾನೇ ಅದು. ಇಲ್ಲಿ ಕೇಳೋ ನಿಮಿಷ, ನಾನು ಒಂದ್ ನಿಮಿಷ ಕೇಳು. ನಾನು ಗಾಡಿಲಿ ಬಿದ್ದಾದ್ಮೇಲೆ ನಮ್ಮ ಅಮ್ಮಂಗೆ ಯಾವಾಗ ಗೊತ್ತ ಹೇಳಿದ್ದು? 6 ತಿಂಗಳು ಆದ್ಮೇಲೆ ಹೇಳಿದ್ ನಾನು. ಕೇಳು ಇವಾಗ ನೀನ್ ಅದನ್ನೇ ಅದೇ ಸ್ಟ್ರಾಟಜಿ ಯೂಸ್ ಮಾಡಿ. ಅಮ್ಮ ಇವನು ಅಮ್ಮ ನಿಜವಾಗ್ಲೂ ಅಮ್ಮ ವಾಲಿಬಾಲ್ ಫುಟ್ಬಾಲ್ ಮಾಡಿದ್ದು ನೀನು ಚೇಂಜ್ ಮಾಡ್ಬಿಟ್ಟಮ್ಮ. ಇದು ನೀನು ಸುಳ್ಳು ಹೇಳ್ತಿದ್ಯಾ? ಅಣ್ಣ ನಾನು ಯಾವೇ ಆದ್ರೂ ನಮ್ಮ ಅಮ್ಮಂಗ ನಾನು ಹೇಳಲ್ಲ. ನೋಡೋ ಇವಾಗ ಸೈಲೆಂಟ್ ಎದ್ದು ನಿಮ್ಮ ಆಂಟಿ ಹೇಳ್ತೈತೆ ಬಾಲೆ ಬಾಲೆ ಅಂತ. ಯಾವ ಬಾಲೆ? ಯಾವ ಬಾಲೆ? ಬಾಲೆ ಅಂತ ಯಾವ ಬಾಲೆ? ಯಾವ ಬಾಲೆ? ಗಾಡಿಲಿ ಬಿದ್ರೆ ಗಾಡಿ ಗ್ಯಾಪ್ನ ಹಂಗಾರೆ ಬಿದ್ದಿದ್ಯಾ? ಹ್ಞೂ ಅನ್ಬಿಡೋದು ಸುಮ್ಮನೆ ಬಿಡ. ಹ್ಞೂ ಅನ್ಬೇಡ, ಆಯ್ತು ಒಪ್ಕೊಂಡ್ಬಿಡ್ಬೇಕಾಯ್ತು. ಇಲ್ಲ ಒಪ್ಕೊಂಬಿಡ್ ನನ್ ಮಾತು ಕೇಳು. ಹೋದ್ರು ನಾನು ಇಲ್ಲ ಇಲ್ಲ ಏಯ್ ಮೆಜಾರಿಟಿ ಅವ್ನ್ ಗಾಡಿ ಇರ ಅಮ್ಮ ಇರಮ್ಮ ಒಂದ್ ನಿಮಿಷ. ಮೆಜಾರಿಟಿ ಗಾಡಿ ಬಿದ್ದೋನ ಇಲ್ವಾ? ಬಿದ್ದೋನೆ ಅಕ್ಕ, ಗಾಡಿ ಬಿದ್ದೋನ ಇಲ್ವಾ ಅಕ್ಕ? ಅಕ್ಕ 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 ಹೇಳಿ ಗಾಡಿಲಿ ಬಿದ್ದೋನ ಇಲ್ವಾ? ಬಿದ್ದವನೆ. ಹಾ ಅಮ್ಮ ಗಾಡಿಲಿ ಬಿದ್ದೋನ ಇಲ್ವಾ? ಓಕೆ ಅಪ್ಪ ಇಲ್ಲ ಕಣ ಬಿದ್ದಿಲ್ಲ. ಬೇಡ ಪಾಪ ಅವನು ಅಳ್ತ್ಬಿಡ್ತಾನೆ. ಬೆಸ್ ಅವ್ರಮ್ಮ ಹೇಳ್ತಾರೆ. ನಿಮ್ಮಮ್ಮ ಹೇಳ್ತಿರೋದೇನಿಗೆ ಗೊತ್ತೇನೋ? ನಿಮ್ಮಮ್ಮ ಹೇಳ್ತಿರೋದೇನಿಗೆ ಗೊತ್ತೇನೋ? ಹೇಳಿಲ್ಲ ಅಂತ. ಇದೆಲ್ಲ ಚಿಕ್ಕ ದೊಡ್ಡದು ಹೇಳ್ತೀನಿ. ದೊಡ್ಡ ಹಂಗಾರೆ ನಿನಗೆ ಚಿಕ್ಕದು ದೊಡ್ಡದು 2 ಮ್ಯಾಟರ್ ಆಗುತ್ತೆ. ಯಾವ್ದು ಹೇಳಲ್ಲ ಅಮ್ಮಂಗೆ? ಹಂಗಾರೆ ಇನ್ನು ಏನು ಎಲ್ಲಾನು ಮುಚ್ಚಿಡ್ತೀಯಾ? ಎಲ್ಲಾನು ಮುಚ್ಚಿಡ್ತೀಯಾ? ತೋರಿಸ್ತಾ ಇದ್ದೆ ಇದೆಲ್ಲ ಆಗ್ಬಿಡ್ಲಿ ಅನ್ಬಿಟ್ಟು. ಎಲ್ಲಾನು ಮುಚ್ಚಿಡ್ತಿದ್ಯಾ? ಇಲ್ಲ 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 ಅಯ್ಯೋ ಇಲ್ಲ 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 ಇದು ನಾನ್ ನಂಬಲ್ಲ. ಅಯ್ಯೋ ಅಯ್ಯೋ ಎಲ್ ಬಿದ್ದದ? ಫುಟ್ಬಾಲ್ ಆಡಿದ್ನೋ ಏ. ಗಾಡಿಯಲ್ಲಿ ಬಿದ್ದವನೋ ಗೊತ್ತಿಲ್ಲ. ನನ್ಗೆ ಯಾಕೋ ಫುಟ್ಬಾಲ್ ಅಂತ ಅನ್ಸ್ತಿಲ್ಲಲ್ಲ. ನನ್ಗೂ ಅಷ್ಟೇ. ಅಯ್ಯೋ ಮುದೇವಿ ನಿಜ ಒಪ್ಕೊಳ. ನಾವ್ಯಾಕಬ್ಬ ಕ್ರಿಯೇಟ್ ಮಾಡೋದು? ಅವನ್ ಬೈಕಲ್ ಕಣಮ್ಮ ಬಿದ್ದಿದ್ದು. ಹಿಂಗ್ ಬಿದ್ದೋದ ಗಾಡಿಲಿ. ಹೆಂಗ್ ಬಿದ್ದ? ಹಿಂಗ್ ಬಿದ್ದೋದ. ಏನೇನೇನೇನೇ ಸಳಿ ಸಳಿ ಸಳ. ಇಲ್ಲಿ ಕೆಂಪಗಾಗಿದ್ರೆ ಅವ್ನ್ ಗಾಡಿಯಲ್ಲಿ ಬಿದ್ದವನಂತ, ಕೆಂಪಗಾಗಿಲ್ಲ ಅಂದ್ರೆ ಅವ್ನ್ ಫುಟ್ಬಾಲ್ ಅಲ್ಲಿ ಬಿದ್ದವನಂತ. ಕೆಂಪು ಕೆಂಪುಗೆ ಅಯ್ಯೋ 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 ಸತ್ಯವೇ ನಮ್ಮ ತಾಯಿ ತಂದೆ. ಸರಿ ಆಯ್ತು. ಏನ್ ಗೊತ್ತಾ, ನಾನೊಂದು ಬಾಲ್ ಹಾಕ್ತೀನಿ. ಓಕೆ, ನಾ ಬಾಲ್ ಹಾಕಿದ್ಮೇಲೆ ಅದು ಅಲ್ಲೇ ಇರ್ಬೇಕು. ವಾಪಸ್ ಇಟ್ಕೊಂಡು ಬಂದ್ರೆ ನೀನ್ ಅಕ್ಕ ಬೈಕಲ್ಲಿ ಬಿದ್ದಿದ್ದ ಒಪ್ಕೋಬೇಕು. ಇನ್ನೊಂದು ಹೇಳೋಣ, ಕಾಯಿನ್ ಎಗರಿಸ್ತೀನಿ. ಕಾಯಿನ್ ಕೆಳಗೆ ಬಂದಿಲ್ಲ ಅಂದ್ರೆ ನೀನು ಗಾಡಿದಲ್ಲಿ ಕೆಳಗೆ ಬಂದ್ರೆ ಗಾಡಿ ಕರೆಕ್ಟು ಒಪ್ಕೋಬೇಕು. ಹಂಗಂದ್ರೆ ಸರಿ ಹ್ಞೂ ಅನ್ಬಿಡಾಯ್ತು. ಹ್ಞೂ ಅನ್ಬಿಡು. ಕಾಯಿನ್ ಕೊಡು ಸುದೀಪ. ಸಾರಿ ಬಿಸಿ. ಐ ಆಮ್ ಸಾರಿ ಬಿಸಿ. ಇವಾಗ ನಾನು ಕಾಯಿನ್ ಮೇಲೆ ಎಗರಿಸ್ತೀನಿ. ಅಸ್ಮಾತ್ ಕೆಳಗೆ ಬಂದ್ರೆ ನೀನ್ ಹುಡುಗಿ ನೀನ್ ಲವ್ ಮಾಡ್ತಾ ಇದೀಯ ಅಂತ.
ಕೆಳಗಡೆ ಬಂತಂದ್ರೆ ಇಬ್ರು ಮಾಡ್ತಾ ಇದೀವಿ ಅಂತ. ಇಬ್ರು ಮೇಲೆ ಇದ್ರೆ ನೀನ್ ಮಾಡ್ತಾ ಇಲ್ಲ ಅಂತ. ಸರಿ, ಕೆಳಗಡೆ ಬಂದ್ರೆ ಇಬ್ರು ಮಾಡ್ತಾ ಇದೀವಿ ಅಂತ. ಸರಿ ಎತ್ತು, ಇಬ್ರು ಮಾಡ್ತಾ ಇದೀವಿ. 50-50 ಅಕ್ಕ ಹಿಡ್ಕೊಂಡ ಕ್ಯಾಚ್ ಅಕ್ಕ ಕ್ಯಾಚ್ ಹಿಡ್ಕೊಂಡ 50-50. ಗೈಸ್, ಮನೆಗೊಂದು ಮಸಾಜರ್ ತರಿಸಿದ್ದೆ. ಅಂದ್ರೆ ಈ ಕೈ, ಕಾಲು, ಶೋಲ್ಡರು ಎಲ್ಲೆಲ್ಲಾದ್ರೂ ಪೇನ್ ಆಗಿದ್ರೆ, ಅಂದ್ರೆ ಜಾಸ್ತಿ ಪೇನ್ ಆಗ್ತಿರುತ್ತಲ್ಲ, ಅದಕ್ಕಂತಾನೆ ಒಂದು ಗನ್ ಮಸಾಜರ್ ತರಿಸಿದೆ. ಈ ತರ ಚೆನ್ನಾಗೈತೆ ಒಟ್ಟಿನಲ್ಲಿ. ಆಮೇಲೆ ಅದ್ರ ತಕ್ಕಂಗೆನೆ ಎಲ್ಲಾನು ಇಟ್ಟವ್ರು ನೋಡಿ. ನಾನು ತರಿಸಿದ ಹೆಂಗಂದ್ರೆ ಒಂದ್ರಲ್ಲೇ ಒಂದು 5 ಟೈಪ್ ಡಿಫ್ರೆಂಟ್ ಟೈಪ್ ಆಫ್ ಮಸಾಜರ್ ಇರೋ ತರ ಏನೋ ತರಿಸಿದೆ. 1 2 3 4 5 ಟೈಪ್, ಅದೊಂದು ಸೇರಿಸಿದ್ರೆ 6. ಸೊ 6 ಇರೋ ಅಂಥದ್ದು ನಾನು ತರಿಸಿದ್ದು. ಆ್ಯಂಡ್ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಬಿಟ್ಟು ಕೊಟ್ಟವ್ರೆ. ಅದಕ್ಕೆ ಅಂತಾನೆ ಒಂದು ಕವರ್ ಕೊಟ್ಟವ್ರೆ. ಸಖತ್ತಾಗೈತೆ. ಇದು ಹಿಂಗೆ ಆನ್ ಮಾಡಿ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಇದು ಲೆವೆಲ್ 1 2 3 4 ಹಿಂಗೆ ತಗೊಂಡು ಒಳ್ಳೆ ಮಸಾಜ್ ಆಗುತ್ತೆ. ಅಂದರೆ ಏನು ಗೊತ್ತಾ, ಕೆಲವೊಂದು ಟೈಮಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಆಡ್ಬಿಟ್ಟು ಆಚೆ ಬರ್ತೀನಲ್ಲ, ನೈಟ್ ಹೊತ್ತು ಮಲ್ಕೋಬೇಕಾದ್ರೆ ಹೆವಿ ಕೈ ನೋವು ಬರುತ್ತೆ. ಬಿಕಾಸ್ ಸ್ವಿಮ್ಮಿಂಗ್ ಪೂಲ್ ಡೈಲಿ ಆಡಿದ್ರೆ ಏನೋ ಒಂದು ಅರ್ಥ. ಅವಾಗ ಯಾವಾಗಲೂ ಒಂದ್ಸಲ ಆಡ್ಬಿಡ್ತೀವ, ಅವಾಗ ಕೈ ನೋವು ಬಂದಾಗ ಇದು ತೊಗೊಂಡು ನೀಟಾಗಿ ಹಿಂಗೆ ಹಾಕೊಂಡ್ಬಿಟ್ರೆ ಒಳ್ಳೆ ಮಸಾಜು. ಯಾಕವ್ವ ಅಮ್ಮ ಅಮ್ಮ ಯಾಕೆ ಬೈದ್ರಿಕಂಡೆ? ಸುಮ್ನಿರ್ಸುದಿ. ನೀನ್ ಮಾಡ್ಕ ಅಮ್ಮ, ನಾನ್ ಮಾಡ್ಕೊಂಡಾದ್ಮೇಲೆ ಬಡ್ತ ಜಾಸ್ತಿ ಆಯ್ತು, ಹೊಡ್ದಾಕ್ಬಿಡ್ತೀನಿ ನಿನಗೆ. ಏನೋ ಒಂಥರ ಇದಾಗೋಯ್ತು ನನಗೆ. ಮೊದ್ಲೇ ನನಗೆ ಹುಳ ಆಗು ಈ ಭಯ, ಏನೋ ಬಂದ್ಬಿಡ್ತು ಕಿವಿ. ನೀನ್ ಹೇಳ್ ಬರ್ಬೇಕು. ಅದು ಹೇಳ್ದಲ್ಲೇನೆ ಬರ್ಬಾರ್ದು ಅಂತಾನೆ ಬಂದಿದ್ದು. ಚೆನ್ನಾಗಿದೆ, ಕೈ ಕೊಡು ನೋಡಿ. ಹಿಂಗಾಗುತ್ತೆ. ಮೆಲ್ಮೆಲ್ಲ ಮಾಡ್ಬೇಕು ತಾನೆ. ಆಯ್ತಿರಪ್ಪ, ನಿಂಗೆ ನಾನು ಲೆವೆಲ್ 5 ಹಾಕಿದ್ದೆ. ಇದು 1. ಅಯ್ಯೋ, ಇಷ್ಟೇ ಸಾಕು. ಇರ್ಮ ಹೇಳ್ಬೇಡ, ಅವೆಲ್ಲ ಸಿಗಾಕಲ್ಲ. ಇರಮ್ಮ, ಏನೂ ಆಗಲ್ಲ. ಇರೋ ನಿಮಿಷ. ಅಮ್ಮೋ, ಏನೇನ್ ಕಂಡಿಡ್ದವ್ರ ದೇವ್ರೆ. ಗಾರೆ ಕೆಲಸ ಮಾಡಿದ್ರೆ ಒಳ್ಳೆ ಅಂತದ. ಇವಾಗ ನಾನು ಇದೊಂದು ಯೂಸ್ ಮಾಡಿದ್ದೀನ. ಇಲ್ಲಿರೋ ಒಂದು ಡಿಫ್ರೆಂಟ್ ಆಗಿ ಬಾಯ್ಲ್ ಆಯ್ತು, ಹೋಗ್ಬೇಡ, ಬಾಯ್ಲ್ ಆಯ್ತು. ಮತ್ತೆ ಇದನ್ನ ಟ್ರೈ ಮಾಡ್ತೀನಿ. ಇದು ಹೆಂಗಾಗುತ್ತೆ ಅಂತ ನೋಡೋಣ. ಇದನ್ನ ಹಾಕಿದ್ದೀನಿ. ಒಳ್ಳೆ ಮಸಾಜ್ ಗೈಸ್ ಒಟ್ನಲ್ಲಿ. ಚುಚ್ದಂಗ ಆಯ್ತದ ಅದ್ ಹಂಗ್ ಬಿಡ. ಅಯ್ಯೇ ಬಯಲ್ ನಿನ್ಗೆ ಇದು ಲಾಸ್ಟ್ ಒನ್ ಗೈಸ್. ಇದು ಲಾಸ್ಟ್ ಅಂದ್ರೆ 6 ತರ ತಂದಿದ್ನಲ್ಲ, ಈ ತರ ಅದ್ರಲ್ಲಿ ಇದ್ರ ಲಾಸ್ಟ್ ಒನ್. ಮೆಲ್ಲಕ್ ಮಾಡು. ಇದಿಷ್ಟು ನಾ ಹೆಂಗ ಮೆಲ್ಲಕ್ ಮಾಡು. ಮುಕ್ತಿನ ಒಂಥರ ಏನೋ ಮುಲ ಒಂಥರ ಆಯ್ತಿದೆ. ಗೈಸ್, ಚಿರಂತಿಗೆ ಒಂದ್ ಸ್ವಲ್ಪ ಆಟಾಡ್ಸ್ಬೇಕಿತ್ತು ಅಂತ ನಾನು ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನು ನಮ್ಸೋ ತರ ಹೋಗ್ತಿದ್ದೆ. ನೋಡೋಣ ಸತ್ಯ ಬಾಯ್ ಬಿಡ್ತಾನ ಏನಾದ್ರು ಅಂತ ಸುಮ್ನೆ ಟ್ರೈ ಮಾಡಿದೆ. ಬಟ್ ಅವನು ಬಿದ್ದಿರೋದೇ ಫುಟ್ಬಾಲ್ ಇಂದ ಬಿದ್ದಿರೋದು, ಬೈಕ್ ಇಂದ ಏನು ಬಿದ್ದಿಲ್ಲ ಅವನು. ಸೊ ಸುಮ್ನೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂಚೂರು ಹೆಚ್ಚಿಗೆ ಉಪ್ಪು ಹುಳಿ ಖಾರನೆಲ್ಲ ಬಿಟ್ಟು ಅಣ್ಣಂಗೆ ಅವ್ರ ಅಮ್ಮಗೆ ಇನ್ನೂ ನಾವು ಜಾಸ್ತಿ ನಂಬಿಕೆ ಬರಲಿ, ಗಾಡಿಲೇ ಬಿದ್ದಿರೋದು ಅಂತ ನಂಬಿಕೆ ಬರಲಿ ಅನ್ನೋ ತರ ಮಾಡಿದೆ ಅಷ್ಟೇ, ಫಾರ್ ಜಸ್ಟ್ ಎಂಟರ್ಟೈನ್ಮೆಂಟ್. ಅಂಡ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅದಕ್ಕೂ ಮುಂಚೆ ಒಂದು ಕಮೆಂಟ್ ಓದ್ಬೇಡ, ಒಂದೇ ಒಂದು ಕಮೆಂಟ್ ಓದ್ತೀನಿ ನೋಡಿ. ರಶ್ಮಿ ಅವರು ಹೇಳಿರೋದು, ಕಂಗ್ರಾಚುಲೇಷನ್ಸ್ ಫಾರ್ 100K ಬ್ರೋ, ನಾನ್ ನಿಮ್ಮ ಬಿಗ್ ಡೈ ಹಾರ್ಟ್ ಫ್ಯಾನ್. ಥ್ಯಾಂಕ್ ಯು ರಶ್ಮಿ ಅವರೇ, ಥ್ಯಾಂಕ್ ಯು ಬ್ರೋ. ನಿಮ್ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಎವ್ರಿ ಡೇ ನಿಮ್ ಬ್ಲಾಗ್ ವೇಟ್ ಮಾಡ್ತೀನಿ, ತುಂಬಾ ಖುಷಿ ಆಗುತ್ತೆ. ಅಂಡ್ ಯು ಆರ್ ಮೈ ಇನ್ಸ್ಪಿರೇಷನ್ ಬ್ರೋ. ಲೈಕ್ ಈ ತರ ಒಂದು ಮಾತು ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯು ಆರ್ ಮೈ ಇನ್ಸ್ಪಿರೇಷನ್ ಅಂತ ಹೇಳಿದಾಗ ಯಾವ್ದನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅದನ್ನ ಮಾತ್ರ ತಗೊಳ್ಳಿ. ನನ್ನಿಂದ ನೀವು ಏನ್ ಇನ್ಸ್ಪಿರೇಷನ್ ತಗೋಬಹುದು ಅಂದ್ರೆ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಮತ್ತೆ ಡೆಡಿಕೇಶನ್, ಈ ಮೂರನ್ನ ನೀವು ಇನ್ಸ್ಪಿರೇಷನ್ ಆಗಿ ತಗೋಬಹುದು. ಯಾಕಂದ್ರೆ ನಾನು ಸತತ 5 ವರ್ಷದಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಡೆಡಿಕೇಶನ್ ಒಂದರಲ್ಲೇ ಮಾಡಬೇಕು ಅನ್ನೋ ಡೆಡಿಕೇಶನ್ ಇತ್ತು, ಪೇಷನ್ಸ್ ಇತ್ತು, ಕಾಮ್ ಆಗಿದ್ದೆ. ಒಂದೆಲ್ಲ ಒಂದಿನ ನಾನು ಸಕ್ಸಸ್ ಆಗ್ತೀನಿ, ಒಂದೆಲ್ಲ ಒಂದಿನ ಎಲ್ಲರೂ ನನ್ನ ಗುರುತಿಡಿತಾರೆ, ಎಲ್ಲರೂ ನನ್ನ ಮಾತಾಡ್ತಾರೆ ಅಂತ ಒಂದು ಪೇಷನ್ಸ್ ಇಂದ ಕಾಯ್ತಿದ್ದೆ. ಇದನ್ನ ಮಾತ್ರ ನೀವು ತುಂಬಾ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಅಂಡ್ ಸಚ್ ಎ ಲಕ್ಕಿ ಪರ್ಸನ್ ಬ್ರೋ ನೀವು. ನಿಮ್ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಸಚ್ ಎ ಲವ್ಲಿ ಪೇರೆಂಟ್ಸ್ ಬ್ರೋ. ಇವನ್ ಭವಿತಾ ಫ್ಯಾಮಿಲಿ ಕೂಡ ಖುಷಿ ಆಗುತ್ತೆ. ನೀವು ಇನ್ನ ಜಾಸ್ತಿ ಜನ ಪ್ರೀತಿ ಸಿಗ್ಲಿ ನಿಮ್ಗೆ, ನಿಮ್ ಡ್ರೀಮ್ ಸಕ್ಸಸ್ ಆಗ್ಲಿ ಬ್ರೋ. ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ರಶ್ಮಿ ಅವರೇ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಅಂಡ್ ಎಸ್, ಪೇರೆಂಟ್ಸ್ ಚಿಕ್ಕ ವಯಸ್ಸಿಂದನೂ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್
ಅಟ್ ದ ಪಾಯಿಂಟ್ ಅಂದ್ರೆ ಈಗ ನೀವು ಡಿಗ್ರಿ ಮುಗಿಸಿ ಆಚೆ ಬಂದ್ಮೇಲೆ ಏನ್ ಮಾಡ್ತೀಯಾ, ಏನ್ ಮಾಡ್ಬೇಕು ಅನ್ನೋದೊಂದು ಕ್ವಶನ್ ಮಾರ್ಕ್ ತುಂಬಾ ಬರುತ್ತೆ. ಆ ಟೈಮಲ್ಲಿ ನೀವು ಡಿಗ್ರಿ ಬಿಟ್ಟು ಆಚೆ ಬಂದ ಮೇಲೆ ಪೇರೆಂಟ್ಸ್ಗೆ ಒಂದು ನಂಬಿಕೆ ಬರೋ ತರ ಏನಾದ್ರು ಒಂದು ಮಾಡಿ. ಸೊ ನಾನು ಇದರಲ್ಲಿ ಹಿಂಗ್ ಮಾಡ್ತಾ ಇದ್ದೀನಿ ಅಂಡ್ ಇಷ್ಟು ಜನ ಪ್ರೀತಿ ಈಗ ನನ್ನ ಕಡೆ ಬಂದ್ರೆ ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂಡ್ ಒಂದಿಷ್ಟು ಅರ್ನಿಂಗ್ಸ್ ನ ಮಾಡ್ತಾ ಇದೀನಿ ಅಂತ ಅವ್ರಿಗೆ ನಂಬಿಕೆ ಬರೋವರೆಗೂ ನೀವು ಮಾಡ್ತಾನೆ ಇರಬೇಕು. ಬಟ್ ನಂಬಿಕೆ ಬರ್ಸ್ಬೇಕು ಅವ್ರಿಗೆ ಅಷ್ಟೇ. ನಂಬಿಕೆ ಬಂತು ಅಂದ್ರೆ ನೀವು ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು ಅಷ್ಟೇ. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ, ನಿಮ್ಮ ಒಂದು ಫ್ರೀ ಟೈಮ್ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿ ಇಷ್ಟು ಲಾಂಗ್ ಕಮೆಂಟ್ ಹಾಕಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್, ಲವ್ ಯು ಆಲ್, ಮಚ್ ಲವ್.